ಸಂಸ್ಕಾರ ಮಾಡಬೇಕು ಅಂತ ಮುಂದಕ್ಕೆ ನೀವು ಹೋಗ್ಬೋದದು. ಸ್ವಾಮಿ, ನಾನು ಏನು ಕಷ್ಟದಲ್ಲಿ ಬಂದಿದ್ದೀನೋ ನಿನಗೆ ಗೊತ್ತಾಗುತ್ತಿಲ್ಲ. ನಾನು ಒಂದು ಮನೆಯಲ್ಲಿ ದಾಸಿಯಾಗಿ ಕೆಲಸ ಮಾಡುತ್ತಿದ್ದೀನಿ. ಹೇಗಾದರೂ ಮಾಡಿ ನನ್ನ ಮಗುವನ್ನು ದಾನ ಸಂಸ್ಕಾರ ಮಾಡಿ ನಾನು ಬೆಳಿಗ್ಗೆ ಅಷ್ಟರಲ್ಲಿ ಅವ್ರ ಮನೆಗೆ ಹೋಗಿ ನಾನು ಕೆಲಸ ಮಾಡಬೇಕು. ದಯವಿಟ್ಟು ನೀವು ನನಗೆ ಸಹಾಯ ಮಾಡಿ. ನಿನ್ನ ಮಾತುಗಳು ಕೇಳುತ್ತಿದ್ದರೆ ಅಯ್ಯೋ ಅನ್ನಿಸ್ತಿದೆ, ನನಗೆ ಜಾಲಿ ಆಗುತ್ತಿದೆ. ಆದರೂ ಏನು ಮಾಡಲಿ ತಾಯಿ, ನನಗೆ ಬೇಕಾದ ಒಂದು ಇಡೀ ಅಕ್ಕಿ, ಒಂದು ವಸ್ತ್ರ, ಒಂದು ದುಡ್ಡನ್ನು ಕೊಟ್ಟು ನಿನ್ನ ಮಗುವನ್ನು ದಾನ ಸಂಸ್ಕಾರ ಮಾಡಿ. ಹೇಗಾದರೂ ಹೋಗಿ ತಗೊಂಬನ್ನಿ ತಾಯಿ. ಸ್ವಾಮಿ, ನನಗೆ ಯಾರು ಕೊಡ್ತಾರೆ? ಪರರ ಮನೆಯಲ್ಲಿ ದಾಸಿಯಾಗಿ ನಾನು ಕೆಲಸ ಮಾಡುತ್ತಿದ್ದೀನಿ. ಹೌದಾ ತಾಯಿ? ವಿಚಾರವಾಗುತ್ತಿದೆ. ಹೌದಾ? ಅದಿಗೋ ಆದಿತ್ಯ ಹೃದಯಂ. ಹಾಗಾದರೆ ನಿನ್ನ ಮಾಂಗಲ್ಯ ಸೂತ್ರವನ್ನು ಕೊಟ್ಟನ್ನ ನನಗೆ ಬೇಕಾದವನ್ನು ಪದಾರ್ಥಗಳು ಬಿಟ್ಟು ಒಂದು ದುಡ್ಡನ್ನು ಮಾಂಗಲ್ಯ ಸೂತ್ರವನ್ನು ಯಾರಿಗಾರು ಕೊಟ್ಟನ್ನ ನಿನ್ನ ಮಗುವನ್ನು ದಾನ ಸಂಸ್ಕಾರನ ಮಾಡಬೇಕು ಅಂತ ಕೋರುತ್ತಿದ್ದೀನಿ ಸ್ವಾಮಿ. ಏನಿದು? ಏನಾಗುತ್ತಿದೆ? ನನ್ನ ಪತಿ ಸತ್ಯರಿಚಂದ್ರನ ಬಿಟ್ಟು ನನ್ನ ತಾಲಿ ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಸ್ವಾಮಿ, ನಿಜವಾಗ್ಲೂ ನೀವು ಯಾರು ಹೇಳಿ?